ಇವತ್ತು ನಡೀತಾ ಬರ್ತಾ ಇದೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಅನ್ನದಗಳು ನಮ್ಮ ಹೊಟ್ಟೆಗೆ ಸೇರಿಲ್ಲ ಸ್ವಾಮಿ. ರೀ, ನನಗೂ ತುಂಬಾ ಹೊಟ್ಟೆ ಹಸಿತಾ ಇದ್ದೀರಿ. ಹೊಟ್ಟೆ ಹಸಿದು ತಲೆ ತಿರುಗಿ ಆಗ್ತಾ ಇದ್ದೀರಿ. ಎಲ್ಲಿ ಹೋಗಿ ಅನ್ನ ಕೇಳಿ. ಇಲ್ಲ, ಯಾವುದೋ ಒಂದು ದೇವಸ್ಥಾನ ಕಾಣ್ತಾ ಇದೆ. ಅಲ್ಲಿ ಯಾರಾದರೂ ಇದ್ದಾರಂತ ನೋಡಿ ಬರುತ್ತೇನೆ. ಅಲ್ಲಿವರೆಗೂ ಮಗುವನ್ನು ಮುಗಿಸು. ಆಗ್ಲಿ ರೀ, ಬೇಗ ನಾನು ತಂದ್ಬಿಟ್ಟು ತುಂಬಾ ಹೊಟ್ಟೆ ಹಸ್ತಾ ಇದೆ. ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ ರೀ. ಈ ಮಗುವನ್ನು ಹೀಗಾದ್ರೂ ಮಾಡಿ ನಾನು ಮಲಗಿಸ್ತೀನಿ. ಆಯ್ತು ಸರ್. ಅರ್ಚಕರೇ, ಅರ್ಚಕರೇ, ನಾನು ಅದೆಲ್ಲ ಹಾಗಿರ್ಲಿ ಅರ್ಚಕರೇ. ನನ್ನ ಹೆಂಡತಿಗೂ ಹೊಟ್ಟೆ ಭಾಳ ಹಸಿದೈತಿ. ಅದಕ್ಕಾಗಿ ಒಂದು ಸ್ವಲ್ಪ ಅನ್ನ ಕೊಟ್ಟ ಪುಣ್ಯ ಕಟ್ಟಿಕೊಡು ಯಪ್ಪ, ಪುಣ್ಯ ಕಟ್ಟಿಕೋ. ನೀನು ಮೊದಲು ಯಾರಂತ ಹೇಳು, ಆ ನಂತರ ಅನ್ನ ಕೊಡ್ತೀನಿ. ಯಪ್ಪ, ಹೊಟ್ಟೆ ಹಸಿದೈತಿ ಅಂದ್ರೆ ಯಾರಾದ್ರೂ ಒಂದು ತುತ್ತ ಅನ್ನ ಕೊಡ್ತಾರಲ್ಲಪ್ಪ, ಅನ್ನ ಕೊಡ್ತಾರ. ಅದನ್ನು ಬಿಟ್ಟ ಯಾರ ಎಂತ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಕತ್ತಿ. ಒಂದು ನನ್ನ ಹಿಟ್ಟಿದು ಬಹಳ ಹೊಟ್ಟೆ ಹಸಿದೈತಿ. ಒಂದು ಅನ್ನ ಕೊಟ್ಟ ಪುಣ್ಯ ಕಟ್ಟಿಕೋರು ಯಪ್ಪ, ಪುಣ್ಯ ಕಟ್ಟಿಕೋ. ಏನು ಗೊತ್ತಿಲ್ಲ ನಾ ಹೆಂಗ ಅನ್ನ ಕೊಡು ನಿನಗ. ನೀ ಗೊತ್ತದಂತರ ಅನ್ನ ಕೊಡ್ತಾನ. ಅರ್ಚಕರೇ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೋಡು ಅರ್ಚಕರೇ, ನಾನು ಇದೇ ಊರಿನ. ಹೌದು ಅರ್ಚಕರೇ, ನಾನು ಇದೇ ಊರಿನ ಅಗರ್ಭ ಸೌಕರ್ಷಿ ಪುತ್ರಪ್ಪನ ಮನೆಯಲ್ಲಿ ಜೀತದಾಳಾಗಿದ್ದು ನಿಂತಿರುವ ಗೌಡರ ಆಳ. ನೀನು ಧರ್ಮ್ಯಾನ ಹೌದಾ? ಯಾಕೋ ಯಪ್ಪ, ನನ್ನೊಂದು ಅಷ್ಟೊಂದು ಕೆಟ್ಟವಾಗಿ ನೋಡ್ತಾಕತ್ತಿಲ್ಲ. ಯಾಕೆ ಅಂತ ನಾನೇ ತಪ್ಪು ಮಾಡಿದ್ದೀನಿ ಯಪ್ಪ. ಅದೆಲ್ಲ ಆಗಿಲ್ಲ. ಇಲ್ಲ, ನಾನು ನಿನಗೆ ಅನ್ನ ಕೊಡಲ್ಲ. ಏಕೆಂದರೆ ನನ್ನ ಗೌಡ ಇದಕ್ಕೆ ಹೊರಸ್ತಾನ ಇಟ್ಟಿದ್ದಾನೆ. ಆ ಗೌಡ ಹೇಳಿದ್ರೆ ನಿನಗೆ ಅನ್ನ ಕೊಡಲ್ಲ. ಯಾಕೆ ಆಚಾರ್ಯರಿ, ನಾನು ಇದೇ ಊರಿನವಳು, ಈ ಊರಿನಲ್ಲಿ ಹುಟ್ಟಿದವಳು. ಯಾಕೆ ನನಗೆ ಈ ದೇವರ ಪ್ರಸಾದ ಕೊಡುದಿಲ್ವಾ? ನೋಡಿ ಆಚಾರ್ಯರು, ಯಾಕೋ ಹೊಟ್ಟೆ ತುಂಬಾ ಹಸ್ತಾ ಇದೆ. ನೋಡಿ, ಇಲ್ಲ ಅನ್ಬೇಡಿ, ಆ ಪ್ರಸಾದವನ್ನು ನಮಗೆ ಕೊಡಿ ಆಚಾರ್ಯ. ನೀವು ಗೌಡರು ಹೇಳೋರಿಗೆ ನಾನು ಕೊಡಲ್ಲ. ನೀನು ಅವರ ಪರವಾಗಿ ಮಾತನಾಡ್ತಿರುವೆ. ಅರ್ಚಕರೇ, ನನ್ನ ಕೂತ್ಕೊಳ್ಳೋಯಪ್ಪ, ಹೊಟ್ಟಿಗೆ ಭಾಳ ಹಸದೈತೆ ಅಂತ ಬೋರ್ ಕರೆದು ಕೇಳಾಕತ್ತೀನಿ. ಓಯಪ್ಪ, ಬೋರ್ ಕರೆದು ಕೇಳಾಕತ್ತೀನಿ. ಮತ್ತು ತನ್ನ ಕೊಟ್ಟ ಪುಣ್ಯ ಕಟ್ಟಿಕೊಡು ಯಪ್ಪ, ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊತೀನಿ. ನಮ್ಮ ಗೌಡ್ರು ಹೇಳಿದ್ರೆ ಮಾತ್ರ ಕೊಡ್ತೀನಿ. ಇದೇ ಕ್ಷಮೆ ನಮ್ಮ ಗೌಡ್ರಿಗೆ ತಿಳಿಸಿದ್ರಾಯ್ತು. ನೀನು ಹಂಗ ನಾಡ ಮಾತನಾಡಬೇಡ. ಇದೇ ಕ್ಷಮೆ ಹೇಳುತ್ತೇನೆ. ನಿನಗೆ ಪ್ರಸಾದ ಬೇಕಾ? ಜನ ಬಾಳಲು ದೇವರ ಲೀಲೆ
ಊರಾಗಿ ಬಿಟ್ಬೇಕ ಹಿಂದ ಮುಂದೆ ನೋಡಾಕತ್ತಾನ ಸೋರ ಹಿಂದ ಮುಂದೆ ನೋಡಾಕತ್ತಾನ ಸೋರ ಬೇಡ ಬೇಡ ಊರಾಗಿ ಹಂಗ ಚಲೋ ಇತ್ತು ನಿನ್ನ ಭಾಳ ಭಾಳ ಚೆನ್ನಾಗ ತುಡಿದು ಸಾಕ್ತೀನಿ ಸೋರ ನಿನ್ನ ಕೈ ಮುಗಿದು ಕೇಳ್ತೀನಿ ಬಂದ ದಾರಿ ಸುಕ್ಕಿಲತ್ತ ಹೋಯ್ತು ಹೋಗೋಣ ಯಾಕಂದ್ರ ನನ್ಗೆ ಯಾಕೋ ಭಾಳ ಭಯ ಆಗಾಕತ್ತೈತಿ ಭಾಳ ಭಯ ಆಗಾಕತ್ತೈತಿ ಯಾಕ್ರಿ ಯಾಕ್ರಿ ಇಷ್ಟೊಂದು ಕುಟುಂಬಕ್ಕೆ ಮಾತಾಡ್ತಾ ಇದ್ರ ಯಾರೋ ಒಬ್ಬ ಆಚಾರ ಪ್ರಸಾದ ಕೊಡ್ಲಿಕ್ಕಂದ್ರೆ ಏನಾರೇ ಆಯ್ತು ನಮ್ಮ ಅಣ್ಣ ಈ ಊರಿಗೆ ಶ್ರೀಮಂತ ನಾವು ನಮ್ಮ ಮನೆಗೆ ಹೋದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಬನ್ನಿ ಮೊದಲಂತ ಅವ್ರ ಮನೆ ಹೋಗೋಣ ನಮ್ಮ ಅಣ್ಣನ ನೋಡೋಣ ಬನ್ನಿ ಹೋಗೋಣ ಇಲ್ಲ ತವ್ರ ಮನೆ ಅಂತ ಮಾರ್ಗಡೆ ಹಾಕತ್ತೀಯಲ್ಲ ಈ ಊರಾಗ ಒಬ್ಬ ಅರ್ಚಕ ಈ ಊರ್ ಒಳಗೆ ಬಿಟ್ಕಾಕ ಹಿಂದ ಮುಂದ ನೋಡಾಕತ್ತಾನಂದ್ರ ಇನ್ನು ನಿಮ್ಮ ಅಣ್ಣ ಹಂಗ ಸೇರಿಸ್ತಾನ ನಮ್ಮನ್ನ ಈ ಊರಾಗ ನಿಮ್ಮ ಅಣ್ಣ ಹಂಗ ಸೇರಿಸ್ತಾನ ಕೈ ಮುಗಿದು ಬಂದ ಸುಕ್ಕಿನ ಹೊರಟೋಗಣ ಬಾ ನಿನ್ನನ್ನು ಇಲ್ಲಿಗೆ ಕರೆಸಿದ್ದಾನೆ ನನ್ನ ಮಗನೇ ನನ್ನ ತಂಗಿಯನ್ನು ನನ್ನ ಮನೆಯಿಂದ ಓಡಿಸ್ಕೊಂಡು ಹೋಗ್ತೀಯೋ ನಿನ್ನ ಮುಖ ನೋಡೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಅಣ್ಣ 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 ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ನಂದನ್ನ ನನ್ನ ಹೊಡೆ ಬಿಡಿ ಅಣ್ಣ ಅವ್ರಿಗೆ ಮಾತ್ರ ಏನು ಅನ್ಬೇಡಣ್ಣ ಅವ್ರಿಗೆ ಮಾತ್ರ ಏನು ಅನ್ಬೇಡ ಅಣ್ಣ ನನಗೆ ಅಣ್ಣ ಅಣ್ಣ ನಾನೊಬ್ಬನ ಪ್ರೀತಿ ಮಾಡ್ತಾ ಇದ್ದೇನೆ ನನಗೆ ಮದುವೆ ಮಾಡಿಸು ನನಗೆ ಅಂತಸ್ತು ನನ್ನ ಸ್ಟೇಟಸ್ಗೆ ಒಬ್ಬನ ನೋಡಿ ಮದುವೆ ಮಾಡಿಕೊಂಡಿದ್ದೆ ನನಗೇನು ಬೇಜಾರಿಲ್ಲ ಅವನು ನನ್ನ ಮನೆಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾನೆ ಅವನ ಜೊತೆ ಓಡಿ ಹೋಗಿದ್ದೀಯಾ ಎಂದು ಓಡಿ ಹೋದಿಯೋ ಅಂದೇ ನನ್ನ ನಿನ್ನ ಸಂಬಂಧ ಮುರಿದು ಹೋಗಿದೆ ಓಡ್ಸ್ಕೊಂಡು ಹೋಗೋಣ ಯಾಕೆ ಬಾಯಿಗೆ ಬಂದಾಗ ಮಾತಾಡಕತ್ತೀರಿ ನಿಮ್ಮ ತಂಗಿ ನಾವು ಓಡಿಸ್ಕೊಂಡು ಹೋದ್ರು ಹಂಗ ನಡೆದಾರ ಕೈ ಬಿಟ್ಟು ಕೈ ಬಿಟ್ಟಿಲ್ಲ ಅವಳು ಸತ್ತ ಪದ ತಿಳಿದು ಅವಳ ಕೊರಳಿಗೆ ಕರ್ಮಣಿ ಸಲ ಕಟ್ಟಿನು ನಿಮ್ಮಂತ ಬಡವರು ಪ್ರೀತಿ ಮಾಡೋದು ಮಗನ ನನ್ನ ತಂಗಿಗೆ ಒಂದು ತುತ್ತು ಕೊಡ್ಲಿಕ್ಕೆ ಪೂಜಾರಿಯಲ್ಲಿ ಒಂದು ತುತ್ತು ಅನ್ನ ಕೇಳಿದ್ಯಲ್ಲೋ ಈ ನನ್ನ ಊರಲ್ಲಿ ನನ್ನ ಮರ್ಯಾದೆ ತೆಗೆದಿಯಲ್ಲೋ ಅಣ್ಣ ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ತಪ್ಪು ಮಾಡಿದ್ರಿ ತಪ್ಪು ಮಾಡಿದ್ರಿ ತಪ್ಪು ನೆಟ್ಟ ಹಾಕೋದ ನನ್ನ ಸಿಡಿಸ್ಬಿಟ್ರಿ ಕಾಲಿಗೆ ಬಿದ್ದು ಬರೀ ಧರ್ಮ್ಯ ನನ್ನ ತಂಗಿಯಲ್ಲಿ ಏನು ಮಾಡಿ ಪ್ರೀತಿ ಮಾಡಿದ್ದೀಯ ನೀನು ಸತಿ ಸಾವಿತ್ರಿ ಅಂತ ಗುಣ ನೋಡಿದಿ ಅಕ್ಕಿ ಅಪರಿಚಿತಾಳ ಬಡವನಿದ್ದರೂ ಪ್ರೀತಿಯಿಂದ ಬದುಕಬೇಕಂತ ಕಟ್ಟಿಕೊಂಡು ದೇಶಾಂತರ ಹೊರಟು ಹೋಗಿದ್ವಿ ಈಗ ಪರಿಶಿ ಬಂದಾಳ ಅದು 5 ಎಕರೆ ಆಸ್ತಿ ಸಂಪತ್ತು ಸಿರಿ ಸಂಪತ್ತು ಒಡವೆ ಚಿನ್ನ ಎಲ್ಲ
ಜಾಸ್ತಿ ಹೆಸರಿಗೆ ಅದಾವಂತ ನನಗೆ ಗೊತ್ತೈತಿ. ಆದ್ರೆ ಯಪ್ಪ ಅದಕ್ಕೆ ಆಸೆ ಪಟ್ಟವನಲ್ಲ. ಈಗ ನಾನು ನನ್ನ ಹೆಂಡತಿ ಈಗ ಸೈ ಮಾಡ್ತೀನಿ ಯಪ್ಪ, ಸೈ ಮಾಡ್ತು. ಹೇ ಧರ್ಮ್ಯ, ಈ ಊರಲ್ಲಿ ಭಿಕ್ಷೆ ಬೇಡುವ ಹೆಣ್ಣು ಮಕ್ಕಳು ಎಷ್ಟೇ ಇದ್ದಾರೆ, ಕಸಕ್ಕೆ ಹೋಗುವ ಹೆಣ್ಣು ಮಕ್ಕಳು ಎಷ್ಟೇ ಇದ್ದಾರೆ, ನನ್ನ ಜೊತೆ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಎಷ್ಟೇ ಇದ್ರು, ಅವರು ಏನು ಎಲ್ಲವೇ ಅವರಲ್ಲಿ ಇವಳಿಗೆ ಏನಿದೆಯೋ ಅವಳಿಗೂ ಇದೆಯಲ್ವೇ? ಅವ್ರನ್ನ ಪ್ರೀತಿ ಮಾಡ್ಬೇಕಿತ್ತಲ್ಲ. ನನ್ನ ತಂಗಿನೇ ಪ್ರೀತಿ ಮಾಡಿ ಈ ನನ್ನ ಸರ್ವ ಆಸ್ತಿಯನ್ನು ಹೊಂಚು ಹಾಕಿ ಈ ಊರಿಗೆ ದೊರೆಯಾಗಿ ಮೆರೆಯಬೇಕೆಂಬ ಪ್ಲಾನ್ ಇತ್ತಲ್ವ ನಿನಗೆ? ಅದು ನಿನ್ನ ಕನಸಿನಲ್ಲಿಯೂ ಈಡೇರುವುದಿಲ್ಲ. ಎಂತ ಮಾತು ಮಾತಾಡಕತ್ತೀರಿ ಯಪ್ಪ ಗೌಡ್ರ, ಎಂತ ಮಾತು ಮಾತಾಡಕತ್ತೀರಿ? ನಾನ ಕೀಳು ಮಟ್ಟದವ ಅಲ್ರಿ ಯಪ್ಪ, ನಾನು ಅಂತ ಕೀಳು ಮಟ್ಟದವ ಅಲ್ಲ. ಯಾಕಂದ್ರ ಸ್ವಾಭಿಮಾನದಿಂದ ಬದುಕಿದವ, ನೀತಿ ಧರ್ಮದಿಂದ ಬದುಕಿದವ, ಒಟ್ಟಿಗೆ ತುತ್ತಣ್ಣವಿಲ್ಲದ್ರು ಇವತ್ತಿನಿಂದ ಬೀರು ತಿನ್ನವ, ನಾನು ಅನ್ಯಾಯದಿಂದ ಅನ್ನ ತಿನ್ನವಲ್ರಿ ಯಪ್ಪ. ಹಂಗಂತ ನಿಮ್ಮ ಆಸ್ತಿಗೆ ಆಸೆ ಪಡ್ತೀನಿ ಯಪ್ಪ, ನಿಮ್ಮ ಆಸ್ತಿಗೆ ಆಸೆ ಪಡ್ತೀನಿ. ಧರ್ಮ್ಯ, ನ್ಯಾಯ ನೀತಿ ಧರ್ಮದ ಬಗ್ಗೆ ಬಹಳ ವೇದಾಂತ ಪುರಾಣ ಬಗ್ಗೆ ಹೇಳ್ತಾ ಇದ್ದೀಯಲ್ಲ. ನನ್ನ ತಂಗಿನ ಪ್ರೀತಿ ಮಾಡಿ ಓಡಿಸ್ಕೊಂಡು ಹೋಗಿದ್ದೀಯಲ್ಲ, ಅಂದೇ ನನಗೆ ಹೇಳಬೇಕಾಗಿತ್ತಲ್ಲ ನೀನು. ಅವ್ರೆ, ನನ್ನ ತಂಗಿನೂ ಪ್ರೀತಿ ಮಾಡ್ತಾ ಇದ್ದೀನಿ, ಇದಕ್ಕೆ ನೀವು ಏನಂತೀರ ಅಂತ ನಾನು ಒಂದು ಮಾತು ಕೇಳಬೇಕಾಗಿತ್ತಲ್ಲ ನೀನು. ನೋಡೋಣ, ಈ ಪ್ರೀತಿ ಅನ್ನೋದು ಸಿರಿತನ ಸಂಪತ್ತು ಯಾವತ್ತೂ ನೋಡಿ ಹುಟ್ಟೋದಿಲ್ಲ. ನೋಡೋಣ, ಒಳ್ಳೆ ಹೃದಯ ನೋಡಿ ಹುಟ್ಟುತ್ತೇನ. ನಾವು ತಪ್ಪು ಮಾಡೋದನ್ನ ಆದ್ರೆ ಏನನ್ನ, ಈ ಭೂಮಿ ಮೇಲೆ ಪ್ರೀತಿ ಮಾಡೋದೇ ತಪ್ಪೇನನ್ನ? ಹೇಳಣ್ಣ, ಹೇಳು, ಯಾರು ಮಾಡದ್ದು? ನಾವ್ ಯಾವ ತಪ್ಪು ಮಾಡಿಲ್ಲ. ನೋಡೋಣ, ಸಿರಿ ಸಂಪತ್ತು ನನ್ನನ್ನು ಮದುವೆಯಾಗಿ ನನ್ನನ್ನು ಓಡಿಸಿಕೊಂಡು ಈ ಮನೆ ಹೊಡಿಬೇಕು ಅಂತ ಇರೋ ಉದ್ದೇಶ ಇಲ್ಲ. ನೀನು ಎಷ್ಟು ಚೆನ್ನಾಗಿ ನೋಡಿದೀವೋ ಅದರಷ್ಟು 10 ಪಟ್ಟು ನನ್ನ ನೀರು ಕಣ್ಣು ರೆಪ್ಪೆ ತರ ದುಡಿದು ನೋಡಿದ್ದಾರೆ. ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ನಾನಾಗ್ಲೇ ನಿನ್ನ ಮಕ್ಕ ನೋಡ್ಬೇಕು. ಈ ನನ್ನ ತವರಿನ ನೆನಪಾಗಿ ಕೈಗಾಲ್ ಬಿದ್ದು ಕರ್ಕೊಂಡು ಬಂದಿನಿ. ಅಣ್ಣ, ಇವ್ರದ್ದು ತಪ್ಪು ಏನೂ ಇಲ್ಲಣ್ಣ. ಶಿಕ್ಷೆ ಕೊಡ್ಬೇಕಾದ್ರೆ ನನಗೆ ಕೊಡಣ್ಣ, ನನಗೆ ಕೊಡು. ಅವ್ರಿಗೆ ಏನು ಅನ್ಬಿಡಣ್ಣ. ಕ್ಷಮೆ. ಕನ್ನಡದಲ್ಲಿ ನನಗೆ ಆಗ್ದಿರೋದು ಒಂದೇ ಒಂದು ಪದ, ಕ್ಷಮೆ. ಈಗ ನನ್ನ ಮುಂದೆ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದೀರಾ? ಎಲ್ಲ ಮಾಡಕ್ಕೂ ಈ ತಪ್ಪನ್ನು ಹೊಟ್ಟೆಗೆ ಬಂದ ಎಲ್ಲಾದ್ರೂ ದುಡಿತಿರ್ತೀವಿ. ನಿಮ್ಮ ಆಸ್ತಿ ನಿಮಗೆ ಕೊಟ್ಟು ಎಲ್ಲರೂ ಮೂಲೆ ಆಗೋದು ಜಾಗ ಕೊಟ್ಟ ಪುಣ್ಯ ಕಟ್ಕೊಡ್ರಿಯಪ್ಪ, ಪುಣ್ಯ ಕಟ್ಕೊಳ್ರಿ. ಇನ್ನೂ ಈ ಊರಲ್ಲಿ ನನ್ನೆದುರಿಗೆ ಅದು ಒಂದು ಮೂಲೆಯಲ್ಲಿ ಬದುಕ್ತಿದೀಯ. ಏ ಮಗನ ಧರ್ಮ್ಯ, ನೀನಿಲ್ಲಿ ಬದುಕಲು ಯೋಗ್ಯ ಇಲ್ಲ. ನಿನ್ನ ಜಾಗ ಆ ಯಮಲೋಕದಲ್ಲೇ. ನೆನೆಸಿಕೋ ನನ್ನ ಮಗನ, ನನ್ನ ಮನೆ ದೇವರನ್ನು ನೆನೆಸಿಕೋ. ರಪ್ಪ ಗಾದಾದ್ರಿ. ಅಯ್ಯೋ ಅದಾರ ಹೋಗಿ ನಿಮ್ಮ ತಂಗಿನ ಬಂದಲ್ಲ ಅಪ್ಪ, ನೀಗ ನೀವು ಮಲ್ಜನ ಮಗ ಅಲ್ವ? ಯಾರೋ ಬಂದು ಶೆಟ್ಟಿ ಏನ್ ಮಾಡಿದ್ದೀಗ? ನೀ ಬೇಡ, ಯಾರೋ ಬರ್ತಾರ, ಹೋಗ್ರಿ ಹೋಗ್ರಿ. ಕಲಿಸಲಾಗಿ ನಿನ್ನ ಜೀವನ ಕೊಟ್ಟು ಬಿಟ್ಟಿರ ಎಷ್ಟು ಬ್ಯಾಡ ಬ್ಯಾಡ. ಈ ಬಿಕಾರಿ ಸಂಬಂಧ ಜೀವಕ್ಕೆ ಜೀವ ಆಗಿರುವ ನನ್ನ ಜೀವನ ಜ್ಯೋತಿ ಆಗಿರುವ ಜೀವನ ಕೊಟ್ಟು ಬಿಟ್ಟಿಯಲ್ಲ.
ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ಮಗು ಎಂತ ಪಾಪ ಮಾಡಿಬಿಟ್ಟಿದ್ಯೋ ಹುಟ್ಟಿದ ತಿಂಗಳೊಳಗ ಮೌನ ಫಲಕ್ತಿಗಳು ಬಿಟ್ಟಿಯಲ್ಲ. ನಿನಗೆ ಜನ್ಮ ನೀಡಾಕ ನಾವ ಪಾಪ ಮಾಡಿದ್ಯೋ ಇಲ್ಲ ನೀನ ಪಾಪ ಮಾಡಿದ್ಯೋ ಯಪ್ಪ, ನೀನ ಪಾಪ ಮಾಡಿದ್ಯೋ. ನನ್ನ ಸಂಬಂಧ ನಾವು ಬದುಕು ಹೆಂಗ್ ಸಾಕಾಗತ್ತ. ನಾನು ಯಾವುದಾದ್ರೂ ಕಸದ ತೊಟ್ಟಿಗೆ ಸಾಕಿ ನಾನು ಸಾಯಿ ಅಂದ್ರೆ ನೀನು ಯಾವುದಾದ್ರೂ ಕಸದ ತೊಟ್ಟಿಗೆ ಸಾಕಿದ್ರ ಯಾವುದಾದ್ರೂ ಬೀದಿಯಲ್ಲಿ ಬಿದ್ದ ಶಿಶು ಇದನ್ನು ಆತರ ಕೂತು ಅಂತ ಅನಿಸಬೇಕಾಗ್ತೈತು. ಯಪ್ಪ ನಿಮ್ಮ ಹುಡುಗ ಸತಿ ಸಾವಿತ್ರಿ ಅಂತ ಇರುವ ನಿನ್ನ ತಾಯಿಗೆ ಹಂಗೋ ಜಾರಿನ ಅಂತ ಕರೆಸಲಿ. ಅಯ್ಯೋ ದೇವರೇ, ಎಂತ ಶಿಕ್ಷೆ ಕೊಟ್ಟು ಯಪ್ಪ, ಎಂತ ಶಿಕ್ಷೆ ಕೊಟ್ಟಿ. ಮಗನ ನೋಡಿ ಬದುಕಬೇಕು, ಹೆಂಡತಿ ನೋಡಿ ಸಾಯ್ಬೇಕು ಅಂತ ಒಂದು ತಿಳಿವತ್ತು ನೋಡಪ್ಪ, ಒಂದು ತಿಳಿವತ್ತು. ನೋಡು ಆ ಸಂತದಾಗ ನನ್ನ ಹೆಂಡತಿ ಸುಖಾಗಿ ಮತ್ತೆ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರ ನಾ ಬದುಕಬೇಕು. ಹೌದು, ನಾನು ಬದುಕಬೇಕು. ಹೌದು, ನನ್ನ ಮಗು ಸಾಕ್ಬೇಕು, ನನ್ನ ಮಗು ಸಾಕ್ಬೇಕು. ಹಾಗಾದ್ರೆ ಸಂಸ್ಕಾರ ಮಾಡ್ಬೇಕು ನೋಡಪ್ಪ. ಆದ್ರೆ ತಾಕಂಬುದು ಗುಣಗಾಸು ಇಲ್ಲ. ಈ ಊರಲ್ಲಿ ಯಾರಾದ್ರೂ ಪುಣ್ಯವಂತರಿದ್ರೆ ಅಲ್ಪ ಸ್ವಲ್ಪ ನನಗೆ ಭಿಕ್ಷೆ ಹಾಕಿದರೆ ನನ್ನ ಹೆಂಡತಿ ಶವವನ್ನು ಸಂಸ್ಕಾರ ಮಾಡಬಹುದು. ಹೌದು, ಅಮ್ಮಯ್ಯ ಧರ್ಮನೇ
ದೇವ್ರು ಬಹಳ ಬಹಳ ಚೆಲುವಾಗಿಟ್ಕೊಂಡು ಬಹಳ ಚೆಲುವಾಗಿಟ್ಕೊಂಡು ಹೆಂಡತಿ ಶವವನ್ನು ಸಂಸ್ಕಾರ ಮಾಡೋದಕ್ಕೆ ಅಷ್ಟು ರೊಕ್ಕ ಕೊಟ್ಟಾರೆ. ಇದ ರೊಕ್ಕ ತಗೊಂಡ ಇವನು ನನ್ನ ಹೆಂಡತಿ ಶವವನ್ನು ಮಣ್ಣು ಮಾಡಿ ಮಗನು ತಗೊಂಡ ಎಲ್ಲಾದ್ರೂ ದೇಶಾಂತರ ಹೊರಟೊಕ್ಕಣೆ. ನೀತಿಗೂಡಿ ಸೇರುವಂತೆ ನೀನು ಬದುಕಿದೆ ಎಂದು ಸಂತೋಷ ಪಡ್ತಾ ಇದೆಯೋ? ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಬಿಟ್ಟು ಹುಡುಗವ್ರೆ. ನನ್ನ ಹೆಂಡತಿ ಶವವನ್ನು ಸಂಸ್ಕಾರ ಮಾಡಿ ನಾನು ಇಲ್ಲದ್ರೆ ಹೋಗ್ತೀನಿ. ಏನು ಇದೀಗ ಏನೇನು ಅಂತ ಇದೆಯಲ್ಲ? ನಿನ್ನ ತಂಗಿಯನ್ನು ಮಹಾರಾಣಿಯಾಗಿ ಸಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ? ಈ ಊರಲ್ಲಿ ಭಿಕ್ಷೆ ಬೇಡಿ ನನ್ನ ತಂಗಿ ಅಂತ ಸಂಸ್ಕಾರ ಮಾಡ್ತಾ ಇದೆಯಲ್ಲ? ನನ್ನ ಘನತೆ ಗೌರವಕ್ಕೆ ಧಕ್ಕೆ ತರ್ತಾ ಇದೆಯಲ್ಲ ಬಾಳಿ ಮಗನ? ಏ ಶೆಟ್ಟಿ, ಆ ಭಿಕ್ಷೆ ಬೇಡಿದ ಹಣವನ್ನು ತೆಗೆದುಕೋ. ಆ ಸ್ವಾಮಿಗಳು ಸತ್ತರೆ ಲಿಂಗೈಕ್ಯರಾಗುತ್ತಾರೆ, ಸಮಾಜ ಸೇವಕರು ಸತ್ತರೆ ನಿಧನರಾಗುತ್ತಾರೆ, ರಾಜಕಾರಣಿಗಳು ಸತ್ತರೆ ದಿವಂಗತರಾಗುತ್ತಾರೆ, ಹಾಗೆ ಸಿನಿಮಾ ತಾರಿಗಳು ಸತ್ತರೆ ಹಸ್ತಂಗತರಾಗುತ್ತಾರೆ, ಹಾಗೆ ನಮ್ಮಂತ ಶ್ರೀಮಂತರು ಸತ್ತರೆ ವಿಧಿವಶರಾಗುತ್ತಾರೆ. ಧರ್ಮ್ಯ, ನಿನ್ನಂತ ಮನೆ ಮುರುಕ ನಂಬಿಕೆಯ ದ್ರೋಹಿ, ಉಂಡ ಮನೆಯ ಜನತೆ ಎರಿಸುವ ಕುಲಕ್ಕೆ ಹುಟ್ಟಿದ ನಾಯಿ, ನೀನು ಸತ್ತರೆ ಅನಾಥ ಹೆಣವಾಗಿ ಬೀಳ್ತೀಯ. ನೀನು ಮಾಡಿದ ಪ್ರಾಯಶ್ಚಿತ್ತಕ್ಕೆ ಇದು ಶಿಕ್ಷೆ. ಈಗ ನನಗೆ ಸಂತೋಷವಾಯಿತು. ಇನ್ನು ಮುಂದೆ ಇವರ ಪರಿಸ್ಥಿತಿಯನ್ನು ನೋಡಿದ ಜನರು ನೋಡಿ ಕೊಡ ಅಂತ ನಡೆಯಬೇಕು, ಹಾಗೆ ಮಾಡಬೇಕು. ಕಾಣಬೇಕು ನೋಡ್ರೆ, ಸುರುಗೋಡು ಕಾಣಬೇಕು ನೋಡಿ ಹಂಗ.